ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜಾ ಕನ್ನಡಿಗ. ಟೈಮಿಂಗ್ಸ್ 6:30 ಗಂಟೆಗಿದೆ. 6 ಗಂಟೆಗೆ ಲಗ್ನ ಆಗಿದೆ. ಯಾವುದೂ ಬೀಳ್ತಾ ಇರಲಿಲ್ಲ. ಇವಾಗೊಂದು ಬಿದ್ದಿರೋದು ಇಲ್ಲೇ ನಮ್ಮ ಮನೆ ಬ್ಯಾಕ್ ಸೈಡಲ್ಲೇ ಪಿಕಪ್ ಹತ್ರ ಹೋಗ್ತಾಯಿದ್ದೀನಿ. ಇವತ್ತು ಸಂಡೇ ಬೇರೆ, ಇನ್ನೂ ಐ ಡಿ ಬೇರೆ ಓಪನ್ ಆಗಿಲ್ಲ ಗೈಸ್. ಸ್ವಿಗ್ಗಿ ಇನ್ನೂ ಆಗುತ್ತೆ ಯಾರಿಗೊತ್ತೋ. ಕಾಲ್ ಮಾಡಿಬಿಡೋಣ ಕಸ್ಟಮರ್ಗೆ ಫಸ್ಟಿಗೆ. ಏನಂತೀರ? ಬರ್ತಾರೆ ಅಷ್ಟರಲ್ಲಿ. ಲೊಕೇಶನ್ ಹತ್ರ ಬಂದುಬಿಟ್ಟಿದ್ದೀನಿ. ಇಲ್ಲೇ ಗೈಸ್ ಲೊಕೇಶನ್ ಹತ್ರನೇ ಇದ್ದೀನಿ. ಅದಿದೇನೋ ಲೊಕೇಶನು, ದಲ್ವಾಹಿ ಅಪಾರ್ಟ್ಮೆಂಟ್. ಮೇಡಮ್ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಮೇಡಮ್. ಹಾಂ ಓಕೆ, ಡೆಡ್ ಎಂಡಲ್ಲಿ ಇದ್ದೀನಿ ಮೇಡಮ್. ಅಪಾರ್ಟ್ಮೆಂಟಿನ ಮುಂದೆನೇ ಇದ್ದೀನಿ. ಓಕೆ ಬನ್ನಿ ಗೈಸ್, ಕಸ್ಟಮರ್ ಬರ್ತೀನಿ ಅಂದವ್ರೆ. ಬಂದ ತಕ್ಷಣ ನಾವು ಮುಂಚೆ ಗೊತ್ತಿರಲಿಲ್ಲ. ಬಂದ ತಕ್ಷಣ ರೀಚ್ ಕೊಡಬೇಕು, ಇದನ್ನು ಮಾಡಬೇಕು ಅಂತ. ಏನಂತಾರೆ ಇದಕ್ಕೆ, ಈ ಥರ ರೀಚ್ ಕೊಟ್ಟರೆ ವೇಟಿಂಗ್ ಟೈಮಿಂಗ್ಸು ಬರುತ್ತೆ ಅಂತ ಯಾರು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದಕ್ಕೆ ನನಗೂ ಗೊತ್ತಾಯ್ತು. ದಯವಿಟ್ಟು ರೀಚ್ ಬಂದ ತಕ್ಷಣ ರೀಚ್ ಕೊಟ್ಬಿಡಿ ಯಾವಾಗ್ಲೂ. ಇಲ್ಲಿಂದ ಎಲ್ಲಿ ಬಿದ್ದಿರೋದು? ಹುಲ್ಸೂರು ಲೇಕು. 14 ಕಿಲೋಮೀಟ್ರಿಗೆ 130 ಚಿಲ್ಡ್ರನ್ ಕೊಟ್ಟವನೆ. ಏನು ಇದು ಈ ಥರ ಅಮೌಂಟ್ ತುಂಬ ಕಮ್ಮಿ ಕೊಡ್ತಾಯಿದ್ದಾನೆ. ಆವಾಗಂತ ಎಲ್ಲ ಆ್ಯಪ್ಗಳು ಓಪನ್ ಮಾಡಿದ್ದೆ ನೋಡಿ. ಯಾವುದ್ಯಾವುದಂದರೆ ಓಲಾವನ್ನು ಓಪನ್ ಮಾಡಿದ್ದೆ, ಪೋಟ್ರು ಓಪನ್ ಮಾಡಿದ್ದೆ, ಊಬರ್ ಓಪನ್ ಮಾಡಿದ್ದೆ. ಯಾವುದೂ ಬೀಳ್ತಾ ಇರಲಿಲ್ಲ. ರ್ಯಾಪಿಡಲ್ಲಿ ಬಿದ್ದುಬಿಟ್ಟಿತ್ತು. ಆವಾಗಲೇ ಊಬರ್ಲೊಂದು ಒಂದು ಬಿದ್ದಿತ್ತು. ಪಿಕಪ್ 3.5 ಕಿಲೋಮೀಟ್ರ್ ಯಶವಂತಪುರ ಮೆಟ್ರೋ ಸ್ಟೇಷನ್ ಡ್ರಾಪ್ ಇತ್ತು. ಬೇಡ ಅಂದ್ಕೊಂಡು ಕ್ಯಾನ್ಸಲ್ ಮಾಡಿದೆ. ನೋಡೋಣ, ಸಂಜೆ ಬೇರೆ IPL ಮ್ಯಾಚ್ ಇದೆ. ಎಷ್ಟು ಹೊಡಿತೀನಿ ಗೊತ್ತಿಲ್ಲ. ಇವಾಗ ನೋಡೋಣ ಗೈಸ್, ಸಿಗ್ತೀನಿ ಗೈಸ್. ಪಿಕಪ್ ಮಾಡ್ಕೊಂಡಿದ್ದೀನಿ, ಹೋಗ್ತಾಯಿದ್ದೀನಿ. ಟೋಟಲ್ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ, ಡ್ರಾಪ್ ಲೊಕೇಶನ್ ಗೊತ್ತು. ಇಲ್ಲಿಂದ 14 ಕಿಲೋಮೀಟ್ರ್ 23 ನಿಮಿಷ ತೋರಿಸ್ತಾ ಇರೋದು. ಹೆಬ್ಬಾಳ ಕಡೆಯಿಂದ ಹೋಗ್ಬೇಕಂತ ತೋರಿಸ್ತಾ ಇರೋದು. ಯಾವ ಕಡೆ ಆದರೂ ತೋರಿಸ್ಕೊಳ್ಳಿ. ಆ ಕಸ್ಟಮರ್ ಡೆಲ್ಲಿ ಬಿಡ್ತಾ ಇದ್ನಲ್ಲ, ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಅವರು. ನಮ್ಮ ಮನೆ ಹತ್ರ ಇರೋ ಕಸ್ಟಮರು, ಗಾಯತ್ರಿ ಅವ್ರ ಹೆಸರು. ಆಲ್ಮೋಸ್ಟ್ 5-6 ಸರಿ ಬಿಟ್ಬಿಟ್ಟಿದ್ದೀನಿ. ನಾವು ಡೈಲಿ ಅವ್ರದ್ದು ಬೀಳೋದೇ ಇಲ್ಲ ಇವಾಗ. ಅದಕ್ಕೆ ನಮ್ಗೆ ಯಾವ್ದು ಬೀಳುತ್ತೆ ಅದನ್ನು ಪಿಕಪ್ಪು ಡ್ರಾಪು ಮಾಡ್ತಾಯಿದ್ದೀನಿ ಗೈಸ್. ರೋಡೇ ಕ್ಲೋಸ್ ಐತಲ್ಲ ಗೈಸ್. ಅಲ್ಲ ಬನ್ನಿ ಡ್ರಾಪ್ ಕೊಟ್ಬಿಟ್ಟು ಹೋಗ್ಬಿಡೋಣ. ಇಲ್ಲಿ ರೋಡೇ ಕ್ಲೋಸ್ ಆಗೈತೆ ಮೇಡಮ್. ಇಲ್ಲೇ ಹೋಗ್ತೀರಾ? ಇಲ್ಲಿ ನಾನು 135 135 ಆಗಿದೆ ಮೇಡಮ್. ಇದು ಡ್ರಾಪ್ ಆಯಿತು. ಮೊದಲನೇದು ಸ್ಕ್ಯಾನರ್. ಏನು ಫಂಕ್ಷನ್ ಆಯಿತಾ? ಏನೈತೆ ಇದು? ಯಾರಿಗೆ ಗೊತ್ತು ಏನಿದೆ. ಏನಿರೋದು ಮೇಡಮ್? ರನ್ನಿಂಗಾ? ಓಕೆ ಓಕೆ. ಎಲ್ವೋ 135 ಮೊದಲನೇ ರೈಡ್ ಐತೆ ಗೈಸು. ಎಷ್ಟು 6:55 ಗಂಟೆ ಆಗಿದೆ. ಓಕೆ ಥ್ಯಾಂಕ್ ಯು. ಬನ್ನಿ. ಏನು ರನ್ನಿಂಗ್ ಇರೋದಂತೆ ಗೈಸ್. ಹಲೋ ಗರ್ಲ್ಸ್ ಗೆಟ್ ಯುವರ್ ಗ್ಲೋ ಒನ್ನಂತೆ. ಹುಡುಗಿಯರು ಮಾತ್ರ ಇರೋದಂತೆ ಇದೂ ರನ್ನಿಂಗು. ಆದರೆ ಇರಲಿ ಬಿಡಿ. ನಾನು ಯಾವ ಏರಿಯಾದಲ್ಲಿ ಇದ್ದೀರಿ? ಸಾರಿ, ಹುಲ್ಸೂರು ಲೇಕ್. ಅಣ್ಣ ಬಂದು ನೋಡಿ, ಎಲ್ಲಿದ್ದು ರಿಟರ್ನ್ ಮಾಡ್ತಾರೆ ನೋಡಿ. ಬಂದ ನೋಡಿ ಪೊಲೀಸ್ ಮಾಮ. ಹೋಗಿರಿ ಅವಾಗ ಹೇಳ್ತೀನಿ. ಆ ಕಡೆ ಹೋಗ ಈ ಕಡೆ ಹೋಗಂತ ಬೈದೆ ಬಿಟ್ರು. ನಾನು ಯಾವ ಕಡೆ ಹೋಗಲಿ ಇವಾಗ ನನಗೆ ಗೊತ್ತಾಗ್ತಲ್ಲ ಗೈಸ್. ಎಲ್ಲ 1 ಅವರ್ ರೋಡ್ ಮಾಡಿಟ್ಟವ್ರೆ. ಇನ್ನೂ ಟೀ ಬೇರೆ ಕೊಡ್ದಿಲ್ಲ. ಯಾವುದೂ ಬೀಳ್ತಾನೆ ಇಲ್ವಲ್ಲ ಗೈಸ್ ರೈಡು. ಬನ್ನಿ ಸಿಗ್ತಾನೆ ಬಿದ್ದು ಆದಮೇಲೆ ಗೈಸ್. ಇವನು ಕೇರಳ ಗಾಡಿಯವನು ಎಷ್ಟು ತಿಕ್ಕಾ ಗಂಚಲ್ಲಿ ಇರಬೇಕು ನೋಡಿ. ನಮ್ಮೂರಿಗೆ ಬಂದುಬಿಟ್ರು ನಮಗೆ ಕಟ್ಟು ಹೊಡೆದ್ಬಿಟ್ಟು ಹೋಗ್ತಾನೆ. ಕಿತ್ತೋದು ನನ್ನ ಮಗ. ಗೊತ್ತಾಗಲ್ಲ ಅಷ್ಟೊಂದು ಬೋಳೆ ಮಗನಿಗೆ. ಓದು KL 58T3350 ಸರಿಯಾಗಿ ಕಟ್ಟಿಬಿಟ್ಟು ಹೊಡೆದ್ಬಿಟ್ಟು ಹೋಗ್ತಾವಣೆ. ನೋಡ್ಕೊಂಡು ಹೋಗೋಕ್ಕಾಗಲ್ವಾ? ಮಿರರ್ ಇಳಿಸ್ತಾ ಇಲ್ಲ ನೋಡಿ ಅವನು. ಕಂಡು ನನ್ನ ಮಗ. ಓದು ಸರಿಯಾಗಿ ರೈಟ್ ಸೈಡಲ್ಲಿ ಇದ್ದೀನಿ, ಪೂರ್ತಿ ಬಂದುಬಿಡ್ತಾನೆ ಆ ಸೈಡಲ್ಲಿ ಇದ್ದಾಗ. ಎತ್ತೋದು ನನ್ನ ಮಗ. ಗ್ಲಾಸು ಇಳಿಸ್ತಾ ಇಲ್ಲ. ಬೈಬೇಕು ಅಂದ್ಕೊಂಡಿದ್ದೆ. ಫ್ಯಾಮ್ಲಿ ಬೇರೆ ಐತೆ. ಕಿತ್ತೋದು ನನ್ನ ಮಗ. ಓದು ಸರಿಯಾಗಿ ಸಿಟ್ಟು ಬಂದುಬಿಡುತ್ತೆ. ಹೊಡ್ಯಕ್ಕೆ ಬರೋಲ್ಲ. ಕಿತ್ತೋದು ನನ್ನ ಮಕ್ಕಳಿಗೆ ಸರಿಯಾಗಿ ಬಂದುಬಿಡ್ತಾವೆ ಎಲ್ಲಿಂದ ಕೆಂಬಸ್ ಹತ್ಕೊಂಡು. ಹೌದು ಇದ್ರಿಗೆ ಸಿಗ್ತಾನೆ. ಇನ್ನೂ ಡ್ರಾಪ್ ಕೊಡೋಕೆ ಹೋಗ್ತಾಯಿದ್ದೀನಿ. 30 ಕಿಲೋಮೀಟ್ರಿಂದ ಬರ್ತಾನೆ ಇದ್ದೀನಿ ಇನ್ನೂ ಬಾಗ್ನೂರಿಗೆ. ಆಲ್ಮೋಸ್ಟು ಇದರಿಂದ ಎಲ್ಲಿ ಅಂದರೆ ಅದು ಇಂದಿರಾನಗರ ದಮ್ಲೂರು ಒಳಗಡೆಯಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ ಗೈಸ್. ನೋಡೋಣ ಡ್ರಾಪ್ ಆದಮೇಲೆ ಅಮೌಂಟ್ ಎಷ್ಟು ಕೊಡ್ತಾನೆ ಅಂತ ನೋಡ್ತೀನಿ ಗೈಸ್. ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಅಪ್ಪ ದೇವ್ರೆ, 30 ಕಿಲೋಮೀಟ್ರ್ ನಾನ್ ಸ್ಟಾಪಿಂದ. ಮೇಡಮ್ ಇಲ್ಲೇ ಅಲ್ವಾ? ಕ್ಲೋಸ್ ಮ್ಯಾಪು ಸುಪ್ರಿಯಾ 276. ಏನು ಗೈಸ್ ಇಷ್ಟೊಂದು ಅಮೌಂಟ್ ಕಡಿಮೆ ಗೈಸ್? ಎಷ್ಟು 3 ಕಿಲೋಮೀಟ್ರ್ ಕಡಿಮೆ. ತೋಡಿ
ಈಗ ಇನ್ನೂ ಟೀ ಬೇರೆ ಕುಡಿದಿಲ್ಲ. ಟೈಮಿಂಗ್ಸ್ 8 ಗಂಟೆ ಆಗಿದೆ ಇವಾಗ. ಅಲ್ವ ಕ್ಯಾಮ್ರಾ ಕ್ಲೀನ್ ಮಾಡಿ ಸರ್. ಆಯ್ತು ನೋಡಿ. ಇರಿಗೆ ತೋರಿಸ್ತೀನಿ. 276 ಎಷ್ಟಂತ ಲಾಸ್ಟ್ ಆರ್ಡ್ರು ನೋಡಿ. ಇದು 30 ಕಿಲೋಮೀಟ್ರು 45 ನಿಮಿಷ 3.5 ಕಿಲೋಮೀಟ್ರು ಇದ್ರದ್ದು. ಏನಿದೆ ಇದು 30 ಕಿಲೋಮೀಟ್ರ್ 277 ನೋಡಿ. 3 ಕಿಲೋಮೀಟ್ರ್ ಪಿಕಪ್ಪು ಡ್ರಾಪ್ 30 ಕಿಲೋಮೀಟ್ರು. ಅಮೌಂಟ್ ಎಷ್ಟೊಂದು ಕಮ್ಮಿನಾ? ತುಂಬ ಕಮ್ಮಿ ಆಗಿದೆ. ಓಕೆ, ತುಂಬ ಅಂದರೆ ತುಂಬ. 4 ಕಿಲೋಮೀಟ್ರಿಗೆ 7, 10ರಿಂದ 100 ಕಿಲೋಮೀಟ್ರ್ 8, 4 ಕಿಲೋಮೀಟ್ರು. ಟೈಮಿಂಗ್ ಫೇರು ಬೇಸ್ ಫೇರು ಏನು ಗೈಸ್ ಬರೀ 7 ಕಿಲೋಮೀಟ್ರ್ ಪೋರ್ದು. ಬರ್ತಾ ಬರ್ತಾ ತಿಕ್ಕ ಹೊಡಿತವನೆ ಗೈಸ್. ಇವನು ಕಿತ್ತೋದ ನಮಗ ಹೋದು ಸರಿಯಾಗಿ ಹೊಡಿತವನೆ. ರ್ಯಾಪಿಡೋದನು ಊಬರ್ ಆದರೂ ಹೊಡಿಯೋಣ. ಇವಾಗ ಲಾಗಿನ್ ಆಗೋಣ. ಯಾವುದೂ ಬಿದ್ದರೆ ತೊಗೊಂಡ್ಬಿಟ್ಟು ಹೋಗೋಣ. ಇಲ್ಲೇ ಟೀ ಕುಡಿತೀನಿ ರೀ ಗೈಸ್. ಪಿಕಪ್ಗೆ ಎಂಥ ಏರಿಯಾದಲ್ಲಿ ಬಂದಿದೆ ನೋಡಿ ಗೈಸ್. ಬಾಗ್ನೂರು ಕಡೆ ಅದು ಯಾವುದೋ 1-2 ಕಿಲೋಮೀಟ್ರ್ ಪಿಕಪ್ ಇತ್ತು. ಹೋಗ್ತಾ ಇದ್ದೀನಿ. ರೋಡಲ್ಲಿ ತಪ್ಪ ಮೇನ್ ರೋಡು. 1 ಕಿಲೋಮೀಟ್ರ್ ಕೆರೆ ಪಕ್ಕದಿಂದನೇ ಬರ್ತಾಯಿದ್ದೀನಿ. ಯಪ್ಪ ಯಾವ ಕಡೆ ರೋಡಪ್ಪ ಇದು? ಇಲ್ಲಿಂದ ಹೋಗ್ಬೇಕು. ಇದು ಯಾವ ಕಡೆಯಿಂದ ಐತೆ ನೋಡ್ರಿ ಗೈಸ್. ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ ರೀ ಗೈಸ್. ಇದು ಯಾವುದು ಗೈಸ್? ಇಲ್ಲ CMR ಯೂನಿವರ್ಸಿಟಿ ಕಾಲೇಜ್. ಇದು ಕಾಲೇಜ್ ಅನ್ಕೋತೀನಿ, ಯಾವುದಂತ ಗೊತ್ತಿಲ್ಲ ನನಗೂ ಏನು. ಇದೇನಿದು CMR ಯಾಕಂತಲ್ಲ? ಯೂನಿವರ್ಸಿಟಿ ಅಲ್ಲ ಗೈಸ್ ಇದು. CMR ಪರವಾಗಿಲ್ಲಲ್ಲ. ಏನು ಗೈಸ್ ಎಂಟ್ರೆನ್ಸ್ ಈ ಥರ ಐತೆ. ಇಷ್ಟೊಂದು ದೊಡ್ಡದು ಕಾಲೇಜು. ಏನೇನೋ ಐತಾಗೈತೆ ಇಲ್ಲಿ. ಕಸ್ಟಮರ್ ಫೋನ್ ಮಾಡಿದ್ದೆ ಬರ್ತೀನಿ ಅಂತಂದರು. ನೋಡೋಣ ಎಲ್ಲೋರೆ ಯಾರು ಗೊತ್ತು ಕಸ್ಟಮರು. ಹೆಲ್ಮೆಟ್ ಇದ್ದರೆ ಮಾತ್ರ ಒಳಗಡೆ ಬಿಡೋದು. CMR ವಿಶ್ವವಿದ್ಯಾಲಯ. ನಾವು ಸೈಡಲ್ಲಾದ್ರೂ ನಿಂತ್ಕೊಳ್ಳೋಣ. ಗಾಡಿ ಕಸ್ಟಮರ್ ಎಲ್ಲೋದ್ರಪ್ಪ ಇದು? ಅಲ್ಲಿ ಬರ್ತಾವ್ರೆ ಅನ್ಕೋತೀನಿ. ಎಂಟ್ರಿ ಮಾಡ್ತಾವ್ರ ಯಾರು ಗೊತ್ತಿಲ್ವಲ್ಲ. ಅವರೇ ಅನ್ಕೋತೀನಿ ಗೈಸ್ ಎಂಟ್ರಿ ಮಾಡಿಸ್ತಾ ಇರೋದು. ಇರಿ ಸಿಗ್ತೀನಿ. ಆಯ್ತು ಓಕೆ ಕೂತ್ಕೊಳ್ಳಿ ಬನ್ನಿ. ವಿದ್ಯಾರಣ್ಯಪುರಂ ಅಲ್ಲವ ಮೇಡಮ್? ಅಬ್ಬಿಕೆರೆನಾ? ಹಾಂ ಗೊತ್ತು ಗೈಸ್. ಅಬ್ಬಿಕೆರೆ ಲೇಕ್ ಇಲ್ಲ. ಈಗ ಬನ್ನಿ ಇಲ್ಲಿಂದ CMR ವಿಶ್ವವಿದ್ಯಾಲಯದಿಂದ ಅಬ್ಬಿಕೆರೆ ಕಡೆ ಗೈಸ್. ಇವಾಗ ಡ್ರಾಪ್ ಮಾಡ್ಕೊಂಡು ಬಂದುಬಿಟ್ಟೆ. ಯಾವುದೂ ಬೀಳ್ತಾ ಇಲ್ಲ. ಏನು ಗೈಸ್ ಪ್ಲಾಟ್ಗಳು ಎಲ್ಲ ಹೆಂಗೆ ಬಿದ್ದಾವೆ ಗೊತ್ತಾ? ಇದು ಎಲ್ಲಪ್ಪ ಅಂದರೆ ಅಬ್ಬಿಕೆರೆ ಸೈಡಲ್ಲಿ ರೋಡ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದು. ಏನು ಕೇಳ್ತಾರೆ ರೋಡ್ಗಳು. ಇದನ್ನು ಸರಿಯಾಗಿ ಮಾಡೋರು ಮಾತ್ರ ಈ ಸಿಟಿನ. ಯಾವ ಕಡೆ ಹೋಗ್ಬೇಕ್ರಪ್ಪ ನೀವು? ಬನ್ನಿ ನೋಡೋಣ. ಒಂದು 644 ರೂಪಾಯಿ ಆಗಿದೆ ರ್ಯಾಪಿಡೋದಲ್ಲಿ. ಇವಾಗ ಊಬರಲ್ಲಿ ಅಂತೂ ಯಾವುದೂ ಹೊಡೆದೇ ಇಲ್ಲ. ಹೊಡೆದಿರೋದೆಲ್ಲ ರ್ಯಾಪಿಡೋದಲ್ಲೇ. ವೇಸ್ಟ್ ಅನಿಸ್ಬಿಟ್ಟೈತೆ ಬೈಕ್ ಟ್ಯಾಕ್ಸಿ. ನನ್ನ ಮಗಂದು ಹೋದು ಏನು 5 ಕಿಲೋಮೀಟ್ರಿಗೆ 18 ಕಿಲೋಮೀಟ್ರ್ ಬಂದಿದ್ದೀನಿ. ಈ ರೈಡರ್ಗೆ ಎಷ್ಟು ಕೊಟ್ಟಿರೋದು? 173 ರೂಪಾಯಿ. ಪಿಕಪ್ 2 ಕಿಲೋಮೀಟ್ರು. ಟೋಟಲ್ ಒಂದು 20 ಕಿಲೋಮೀಟ್ರ್ ಅಂದ್ಕೊಳ್ಳಿ. ವೇಸ್ಟ್ ಆಗಿಬಿಟ್ಟೈತೆ ಗೈಸ್. ವೇಸ್ಟ್ ಅಂದ್ರೆ ವೇಸ್ಟು. ಬರೋಲ್ಲ ಬನ್ನಿ ನೋಡೋಣ. ಯಾವ್ದಾರು ಇಲ್ಲೇ ಬೀಳೋರ್ಗೆ ಇಲ್ಲೇ ನಿಂತ್ಕೋತೀನಿ ಗೈಸ್. ಇವಾಗ ಒಂದು ನಾಗರಬಾವಿಂದ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕ್ಕೆ ಬಂದಿದ್ದೆ HL ನಂತರ. ಮತ್ತು ಕಸ್ಟಮರ್ ಸರ್ ಒಂದು 5 ನಿಮಿಷ ಇದನ್ನಿದೆ ಏನದು ಕೆಲಸ ಇರೋದು. ಮತ್ತೆ ಡ್ರಾಪ್ ಮಾಡ್ತೀರಾ ಸರ್? ನಂತರ ಫೋನ್ ಇಲ್ಲ. ಆ್ಯಂಡ್ರಾಯ್ಡ್ ಫೋನು ಕೀಪ್ಯಾಡ್ ಫೋನ್ ಇರೋದು. ಫ್ರೆಂಡಿಂದ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಬಂದಿದ್ದೆ ಅಂತ ಅಂದಿದ್ರು. ಪರವಾಗಿಲ್ಲ. ನಾನು ಮತ್ತೆ 200 ರೂಪಾಯಿ ಕೊಡ್ತಂತಂದ್ರಲ್ಲ. 400 ರೂಪಾಯಿ ಕೊಟ್ಟರೆ 175 ರೂಪಾಯಿ ಆಗ್ತಾಯಿತ್ತು. ಇವಾಗ 400 ರೂಪಾಯಿ ಕೊಟ್ಬಿಟ್ಟು ಅವ್ರಿಗೆ ಫಸ್ಟೇಕನೆ ಬಂದುಬಿಟ್ರು. ಮತ್ತೆ ಪಿಕಪ್ ಮಾಡ್ಕೊಂಡು ಮತ್ತೆ ನಾಗರಬಾವಿ 18 ಕಿಲೋಮೀಟ್ರ್ ಹೋಗ್ತಾಯಿದ್ದೀನಿ ಇವಾಗ ಇಲ್ಲಿಂದ. ಬಂದಿರೋ ಹಾದಿಗೆ ಹೋಗಲ್ಲ, ಬೇರೆ ಹಾದಿಗೆ ಹೋಗ್ತೀನಿ ಅಷ್ಟೇ. ಯಾಕಂದ್ರೆ ಅದು 1 ವೇ ರೋಡು 2 ವೇ ರೋಡಿಂದ ಬಂದಿರ್ತೀನಿ. ಇವಾಗ ಈ ಕಡೆಯಿಂದ ಹೋಗಬೇಕು. ಇಲ್ಲಿಂದ ಆಲ್ಮೋಸ್ಟ್ 41 ನಿಮಿಷ ತೋರಿಸ್ತೈತೆ 18 ಕಿಲೋಮೀಟ್ರು. ಪರವಾಗಿಲ್ಲ. ಟೈಮಿಂಗ್ಸ್ 10:45 ಗಂಟೆ ಆಗಿದೆ. ಇದೊಂದು ಡ್ರಾಪ್ ಕೊಟ್ಟರೆ ಆಲ್ಮೋಸ್ಟ್ ಒಂದು 1100 ಚಿಲ್ಡ್ರನೇ ಆಗಿಬಿಡುತ್ತೆ. ಯಾಕಂದರೆ ಇದೊಂದು 200 ರೂಪಾಯಿ ಎಕ್ಸ್ಟ್ರಾ ಅಲ್ವಾ? ಅದೊಂದು 200 ರೂಪಾಯಿ ಕೊಟ್ಟಿದ್ರು ಆವಾಗಲಿಂದ. 175 ರೂಪಾಯಿ ಎಲ್ಲ ಸೇರಿ 900 ರೂಪಾಯಿ ಆಗಿದೆ. ಇದೊಂದು ಕೊಟ್ಟರೆ ಆಯಿತು. ಒಂದು 1100 ರೂಪಾಯಿ ಆಗೈತೆ ಗೈಸ್. ಪರವಾಗಿಲ್ಲ. ಅರ್ನಿಂಗ್ ಚೆನ್ನಾಗಿ ಆಗ್ತೈತೆ. ಬನ್ನಿ ಸಿಗ್ತೇನೆ. ಇನ್ನೂ ಟಿಫಿನ್ ಏನೂ ಮಾಡಿಲ್ಲ ಗೈಸ್. ಇವಾಗ ಹೆಗ್ನಳ್ಳಿ ಹತ್ರ ಬಂದಿದ್ದೀನಿ ಡ್ರಾಪ್ ಕೊಡೋಕ್ಕೆ. ಹೆಗ್ನಳ್ಳಿನೂ ಸುಂಕದಕಟ್ಟೆ ಗೊತ್ತಿಲ್ಲ ಯಾವುದಂತ ಏರಿಯಾ ಇತ್ತು ಕರೆಕ್ಟಾಗಿ ನನಗೂ. ದೇವ್ರೆ ಮೇಡಮ್ ಇಲ್ಲೇನಾ ಡ್ರಾಪು? ಹಾಂ ಇಲ್ಲೇನಾ? ಎಷ್ಟು ರೂಪಾಯಿ ಕೊಟ್ಟಿದ್ರು ನಾಗರಬಾವಿಂದ? 56 ಮೇಡಮ್.
56 rupees. ನೋಡಿ ಸ್ಕ್ಯಾನ್. ಏನಾಯ್ತು ಇದು ಇಲ್ಲಿ ಏನಾಯ್ತು ಯಾರಿಗೆ ಗೊತ್ತು. ಹುಂಜ ಹಿಡಿತಾ ಇರೋದು ಕೈಸಲ್ಲಿ ಅಲ್ಲಿ ಅದಕ್ಕೆ ಈ ಥರ. ಓಕೆ ಮೇಡಮ್ ಬನ್ನಿ ಗೈಸ್, ಇವಾಗ ಮತ್ತೆ ರ್ಯಾಪಿಡೋ ಗಿಪಿಡೋ ಓಪನ್ ಮಾಡ್ಕೊಂಡು ಬಿಡೋಣ. ಹಾಗೆ ಎಲ್ಲದು ಓಪನ್ 970 ಪ್ಲಸ್ 200 1200 ಎಲ್ಲ ಸೇರಿ 1200 ರೂಪಾಯಿ ಆಯ್ತು ಗೈಸ್. ಆಲ್ಮೋಸ್ಟು ನೆಳ್ಳಲ್ಲಿ ನಿಂತ್ಕೋತೀನಿ, ಇನ್ನೂ ಊಟನೂ ಮಾಡಿಲ್ಲ, ಏನೂ ಮಾಡಿಲ್ಲ. 12 ಗಂಟೆ ಆಯಿತು ಟೈಮಿಂಗ್ಸು. 1200 ರೂಪಾಯಿ ಆಗಿದೆ ಗೈಸ್. ಬನ್ನಿ ಮತ್ತೆ ಸಿಗುವ ನಿಮಗೆ ಆಮೇಲೆ ಗೈಸ್. ಇವಾಗ ಕೆಂಪಾಪುರ ಅಮೃತಹಳ್ಳಿ ಪುಲಿಟ್ಸ್ನ ಹತ್ರ ಇದ್ದೀನಿ. ಎಲ್ಲಿಗೆ ಬಿತ್ತಪ್ಪ 130 ರೂಪಾಯಿದು. ಮಾರುತಿ ನಗರ ಬೆಂಗಳೂರು. ಎಲ್ಲಿ ಬಂತು ಮಾರುತಿ ನಗರ ಬೆಂಗಳೂರಲ್ಲಿದ್ದೀನಿ. ಓಹೋ ಮತ್ತು ಇದ್ರ ಕಡೆ ನಂದಿನಿ ಲೇಔಟು ಬೇಡ, ಚಿಕ್ಕ ಗುಬ್ಬೆನೂ ಬೇಡ. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ಗೈಸು. ಸಾಕು ಅಂದ್ಕೊಂಡು ಎಷ್ಟಪ್ಪ ಟೈಮಿಂಗ್ಸ್ 12:45. ನಮ್ಮ ಸಂತು ಬಾಯ್ ಫೋನ್ ಮಾಡಿಬಿಟ್ಟು ಚಿಕನ್ ಮಾಡಬಾ ಮಗ ಅಂತ ಅಂದ್ಬಿಟ್ಟ. ಅದಕ್ಕೆ ಚಿಕನ್ ಅಡುಗೆ ಮಾಡ್ಕೊಂಡು ತಿಂದ್ಬಿಟ್ಟು ದಬಾಕೋಣ. ಸಂಜೆಗೆ ಮ್ಯಾಚ್ ಐತೆ, ಸಂಜೆ ಮಾಡಿ ಒಂದು 3-4 ಗಂಟೆಗೆ ಬಂದೆ, ಇಲ್ಲಾದ್ರೆ ಇಲ್ಲ. ನೋಡೋಣ ಏನೇನಾಗುತ್ತೆ. ಆಲ್ಮೋಸ್ಟು ಇವತ್ತಿನ ಅರ್ನಿಂಗ್ಸು 236 ರೂಪಾಯಿ. ಇದರಲ್ಲಿ 200 ಚಿಲ್ಲರೆ. ಯಾವುದೂ ಊಬರಲ್ಲಿ, ರ್ಯಾಪಿಡೋದಲ್ಲಿ ಒಂದು 970, ಅದು 30 ಪ್ಲಸ್ ಇದ್ದರೆ ಒಂದು 1200 ಮತ್ತು 1400 ರೂಪಾಯಿ. ಅದು 200 ರೂಪಾಯಿ ಕಸ್ಟಮರು ರಿಟರ್ನು ನಾನು ಇಲ್ಲೇ ಬಿಡಿ ಅಂತ ಹೇಳಿದ್ರಲ್ಲ, ಅದರದ್ದು 200 ರೂಪಾಯಿ ಕೊಟ್ಟಿದ್ರು. ಟೋಟಲ್ 1400 ರೂಪಾಯಿ ಆಗಿಬಿಟ್ಟೈತೆ ಗೈಸ್. ಪರವಾಗಿಲ್ಲಲ್ಲ, ಮೆಜೆಸ್ಟಿಕ್ ಬೇಡ, ಇಲ್ಲಿಂದ ದೇವಿನಗರ ಅಲ್ಲಿ ಕೊಡಪ್ಪ ದೇವ್ರೆ ನಮಗೆ. ದೊಡ್ಡ ಬೊಮ್ಮಸಂದ್ರ, ದೇವಿನಗರ, ಟಾಟಾ ನಗರ, ಸಾಕರಂಗರಿಂದ ಖಾಲಿಯಾಗಿ ಹೋಗೋಣ. ಯಾವ್ದಾರು ಬಿದ್ದರೆ ತೊಗೊಂಡು ಹೋಗ್ತೀನಿ. ಆಲ್ಮೋಸ್ಟು ಬೆಳಗ್ಗೆ 6:30 ಗಂಟೆಯಿಂದ 12:40 ಗಂಟೆವರೆಗೆ ಆಲ್ಮೋಸ್ಟ್ ಒಂದು 6 ಅವರಲ್ಲಿ ಗೈಸು. 6-6:30 ಗಂಟೆಯಲ್ಲಿ 1400 ರೂಪಾಯಿ ಅರ್ನಿಂಗ್ಸ್ ಹೊಡೆದಿದ್ದೀನಿ. ಒಂದು ಕಪ್ ಟೀ ಅಷ್ಟೇ ಕೊಡ್ದಿರೋದು, ಇನ್ನೂ ನೀರು ಕುಡಿದಿಲ್ಲ, ಏನೇನೂ ಕೊಡೋದಿಲ್ಲ ಗೈಸ್. ಏನು ಮಾಡೋದು, ಹೆಲ್ತ್ ಹೆಂಗೆ ಉಳಿಸ್ಕೊಳ್ಳೋದು. ಒಟ್ಟಿನಲ್ಲಿ ಹೊಡಿ ದುಡಿ ಸಾಕು. 1400 ರೂಪಾಯಿದಲ್ಲಿ ಒಂದು 270 ರೂಪಾಯಿ ಇವತ್ತು ಪೆಟ್ರೋಲ್ ಹಾಕಿದೆ. ಮಿಕ್ಕಿರೋದು 1400 ರೂಪಾಯಿ. ಮಿಕ್ಕಿರೋದು ತೆಗೆದುಬಿಡಿ 1000 ರೂಪಾಯಿ ಮಿಗ್ಗಿತ್ತು, ಅಷ್ಟೇ ಸಾಕು. ಹೇಳ್ತಾ 2 ಮಾತು ಮುಗಿಸ್ತೀನಿ. ಸಂಜೆ ಬಂದುಬಿಟ್ಟು ಕೆಲಸ ಮಾಡಿದ್ರೆ ಮಾಡ್ತೀನಿ ಒಂದು 3-4 ಗಂಟೆ ಮೇಲೆ. ಇಲ್ಲ ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಗೈಸ್. ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನೀವು ಎಷ್ಟಕ್ಕೆ ಮಾಡಿದ್ರೆ ಕೆಲಸನ ಸಂಡೇದಲ್ಲಿ ಅರ್ನಿಂಗ್ಸ್ ಬೈಕ್ ಟ್ಯಾಕ್ಸಿಲಿ ಎಷ್ಟು ಮಾಡಿದ್ರೆ ಅಂತ ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕಿರಿ. ನಾಳೆಯಿಂದ ಸೋಮವಾರದಿಂದ ಇದ್ರದ್ದು ಯಾವುದು ಸ್ವಿಗ್ಗಿ ID ಓಪನ್ ಆಗಿದ್ದರೆ ನಾಳೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತೀನಿ. 1 ವೀಕ್ ಚಾಲೆಂಜು. ಇಲ್ಲಾಂದರೆ ಇಲ್ಲಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಟಾಟಾ ಬಾಯ್.